ಕೇರಳದಲ್ಲಿ ಅಫಾನ್ ಹೆಸರಿನ ನರಹಂತಕ ತನ್ನ ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ತಮ್ಮ ಹಾಗೂ ಪ್ರೇಯಸಿಯನ್ನ ಸುತ್ತಿಗೆಯಿಂದ ಹೊಡೆದು ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ಕೇರಳದ ತಿರುವನಂತಪುರಂನ ವೆಂಜಾರಮೂಡಿನಲ್ಲಿ ಈ ಭಯಾನಕ ಘಟನೆ ನಡೆದಿದೆ. ಆರೋಪಿ ಅಫಾನ್ ಮೊದಲಿಗೆ ಪೆರುಮಾಳದಲ್ಲಿ ತಮ್ಮದೇ ಮನೆಯಲ್ಲಿದ್ದ ಅಜ್ಜಿ ಸಲ್ಮಾ ಬೀವಿಯನ್ನ ಹತ್ಯೆಗೈದಿದ್ದಾನೆ. ಬಳಿಕ ಚುಳ್ಳಳಂಗೆ ತೆರಳಿ ಚಿಕ್ಕಪ್ಪ ಲತೀಫ್, ಚಿಕ್ಕಮ್ಮ ಶಾಹಿದಾರನ್ನ ಕೊಂದಿದ್ದಾನೆ. ನಂತರ ಪೆರುಮಾಳದ ಮನೆಗೆ ವಾಪಸ್ಸಾದ ಅಫಾನ್ ತನ್ನ ತಮ್ಮ ಅಫ್ಸಾನ್ ಮತ್ತು ಪ್ರೇಯಸಿ ಫರ್ಸಾನ್ಗಳನ್ನ ಕೊಲೆಗೈದಿದ್ದಾನೆ. ಇನ್ನು ಅಫಾನ್ ಹಲ್ಲೆಯಿಂದ ತೀವ್ರಗೊಂಡ ತಾಯಿ ಶಮಿ ಸ್ಥಿತಿ ಚಿಂತಾಜನಕವಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಂಬಂಧಿಕರ ಸರಣಿ ಹತ್ಯೆಯನ್ನ ನಡೆಸಿದ 23 ವರ್ಷದ ಅಫಾನ್ ಊಟದಲ್ಲಿ ವಿಷವನ್ನ ಬೆರೆಸಿ ತಿಂದು ವೆಂಜಾರಮೂಡು ಪೊಲೀಸ್ ಠಾಣೆಗೆ ತೆರಳಿದ್ದಾನೆ. ತಾನು ನಡೆಸಿದ ಕೃತ್ಯದ ಬಗ್ಗೆ, ವಿಷ ಸೇವಿಸಿ ಠಾಣೆಗೆ ಬಂದ ಬಗ್ಗೆ ವಿವರಿಸಿದ್ದಾನೆ. ಮೊದಲಿಗೆ ಅಫಾನ್ ಮಾತನ್ನ ನಂಬದ ಪೊಲೀಸರು ಬಳಿಕ ಪರಿಶೀಲನೆ ನಡೆಸಿದಾಗ ರಕ್ತಸಿಕ್ತ ಮೃತದೇಹಗಳು ಪತ್ತೆಯಾಗಿವೆ. ವಿಷ ಸೇವಿಸಿದ್ದ ಅಫಾನ್ನನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಅಫಾನ್ ತನ್ನ ಗೆಳತಿ ಹಾಗೂ 4 ಸಂಬಂಧಿಕರನ್ನ ಯಾಕಿಷ್ಟು ಬರ್ಬರವಾಗಿ ಹತ್ಯೆಗೈದ ಅನ್ನೋದಕ್ಕೆ ನಿಖರವಾದ ಉತ್ತರ ಲಭ್ಯವಾಗಿಲ್ಲ. ವಿಷ ಸೇವಿಸಿದ ಅಫಾನ್ ಅನ್ನ ಆಸ್ಪತ್ರೆಗೆ ದಾಖಲಿಸಿರುವ ಹಿನ್ನೆಲೆ ಪೊಲീസರಿಗೆ ആതനിಂದ ಹೇಳಿಕೆ ಪಡೆಯಲು സാധ്യವಾಗಿಲ್ಲ. പ്രതി സംഭവത്തിന് ശേഷം നേരിട്ട് പോലീസ് സ്റ്റേഷനിൽ വന്ന് കീഴടങ്ങുകയായിരുന്നു. പ്രതിയുടെ മൊഴി നമ്മളങ്ങനെ കൃത്യമായിട്ട് എടുക്കാൻ സാധിച്ചിട്ടില്ല. കാരണം പ്രതി ആ സമയത്ത് പോയിസൺ കഴിച്ചിരുന്നു എന്ന് സംശയം ഉണ്ടായിരുന്നുകൊണ്ട് അപ്പോൾ തന്നെ പ്രതിയെ ಹಾಸ್ಪಿಟಲೈಸ್ ചെയ്യായിരുന്നു. ಸದ್ಯ ಅಫಾನ್ 2 ಕಾರಣಗಳಿಗಾಗಿ ಈ ಸರಣಿ ಹತ್ಯೆ ನಡೆಸಿದ್ದಾನೆಂದು ಶಂಕಿಸಲಾಗಿದೆ. ಅಫಾನ್ ತನ್ನ ಸಂಬಂಧಿಕರು ಹಣಕಾಸಿನ ನೆರವು ನೀಡದಿರುವುದಕ್ಕೆ ಈ ಕೃತ್ಯ ನಡೆಸಿದ್ದಾನೆಂದು ಶಂಕಿಸಲಾಗಿದೆ. ಅಫಾನ್ ಯುಎಇನಲ್ಲಿ ತಂದೆ ಜೊತೆ ವ್ಯವಹಾರ ಮಾಡ್ತಿದ್ದ. ಲಾಸ್ ಆಗಿದ್ರಿಂದ ಸಂಬಂಧಿಕರ ಬಳಿ ಹಣದ ನೆರವು ಕೇಳಿದ್ದಂತೆ. ಯಾರೂ ಸಹಾಯ ಮಾಡದಿರೋದ್ರಿಂದ ನಿನ್ನೆ ಕೆರಳಿ ಡ್ರಗ್ಸ್ ಸೇವಿಸಿ ಪೈಶಾಚಿಕ ಕೃತ್ಯ ಎಸಗಿದ್ದಾನೆನ್ನಲಾಗಿದೆ. 75 ಲಕ್ಷ ಸಾಲ ಮಾಡಿಕೊಂಡಿರುವುದಾಗಿ ಅಫಾನ್ ಪೊಲೀಸರ ಬಳಿ ಹೇಳಿಕೊಂಡಿದ್ದಾನೆನ್ನಲಾಗಿದೆ. ಇನ್ನೊಂದೆಡೆ ಅಫಾನ್ ಶಾಲಾ ದಿನಗಳಿಂದಲೂ ಫರ್ಸಾನಾಳನ್ನ ಪ್ರೀತಿಸುತ್ತಿದ್ದ. ಇವರಿಬ್ಬರ ಪ್ರೀತಿ ವಿಷಯದಲ್ಲಿ ಚಿಕ್ಕಪ್ಪ ಮಧ್ಯಪ್ರವೇಶ ಮಾಡಿದ್ದ. ಇದರಿಂದ ಕೋಪಗೊಂಡ ಅಫಾನ್ ಈ ಮಾರಣ ಹೋಮ ನಡೆಸಿರಬಹುದು ಅಂತಲೂ ಶಂಕಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಸಂಬಂಧ A1 ಪವಿತ್ರ ಗೌಡ, A2 ದರ್ಶನ್ ಸೇರಿ 17 ಆರೋಪಿಗಳು ಬೆಂಗಳೂರಿನ 57ನೇ CCH ಕೋರ್ಟ್ಗೆ ಹಾಜರಾಗಿದ್ರು. ಹತ್ತಿರವೇ ಇದ್ರೂ ಅಕ್ಕಪಕ್ಕ ನಿಲ್ಲದೆ ಪವಿತ್ರ ಗೌಡಳಿಂದ ದರ್ಶನ್ ಅಂತರ ಕಾಯ್ದುಕೊಂಡ್ರು. ಮತ್ತೊಂದೆಡೆ ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ಸ್ಫೋಟಕ ಆರೋಪ ಮಾಡಿದ್ದಾರೆ. ಅಪ್ರೂವರ್ ಆಗಲು ದರ್ಶನ್ಗೆ ಪೊಲೀಸರಿಂದ ಒತ್ತಡ ಹೇರಲಾಗುತ್ತಿದೆ. ಪ್ರಕರಣದ ಇತರೆ ಆರೋಪಿಗಳಿಗೂ ಪೊಲೀಸರು ಮಾಫಿ ಸಾಕ್ಷಿಯಾಗುವಂತೆ ಒತ್ತಡ ಹೇರ್ತಿದ್ದಾರೆ. ಅರ್ಹತೆ ಆಧಾರದಲ್ಲಿ ಕೇಸ್ ನಡೆಸಲಿ, ಒತ್ತಡ ಹೇರಬಾರದು ಅಂತ ದರ್ಶನ್ ಪರ ವಕೀಲ ಸುನೀಲ್ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ದಾರೆ. ಈ ವೇಳೆ ಜಡ್ಜ್ ಜೈಶಂಕರ್ ಅಪ್ರೂವರ್ ಆಗಲು ಕೋರ್ಟ್ ಅನುಮತಿ ಬೇಕು, ಒತ್ತಡದಿಂದ ಮಾಫಿ ಸಾಕ್ಷಿಯಾಗಿ ಮಾಡಲಾಗದೆಂದು ಅಭಿಪ್ರಾಯಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ನೀವು ಅರ್ಜಿ ಹಾಕಿದ್ರೆ ಈ ಬಗ್ಗೆ ವಿಚಾರಣೆ ನಡೆಸಬಹುದು ಅಂತ ಜಡ್ಜ್ ಜೈಶಂಕರ್ ದರ್ಶನ್ ಪರ ವಕೀಲರಿಗೆ ಹೇಳಿದ್ರು. ಜೊತೆಗೆ ವಿಚಾರಣೆಯನ್ನ ಏಪ್ರಿಲ್ 8ಕ್ಕೆ ಮುಂದೂಡಿದ್ರು. ಮಹಾರಾಷ್ಟ್ರದ ಸೊಲ್ಲಾಪುರ ಬಸ್ ಮೇಲೆ ಜೈ ಕರ್ನಾಟಕ, ಜೈ ಕನ್ನಡ ಎನ್ನುವ ಬರಹ. ಬಸ್ ಚಾಲಕನಿಗೆ ಕನ್ನಡ ಶಾಲನ್ನ ಹೊದಿಸಿ ಧ್ವಜ ನೀಡಿದ ಕನ್ನಡ ಪರ ಸಂಘಟನೆಗಳು. ಬಾಗಲಕೋಟೆಯ ಇಳಕಲ್ನಿಂದ ಮಹಾರಾಷ್ಟ್ರದ ಸೊಲ್ಲಾಪುರ ಕಡೆಗೆ ಹೊರಟಿದ್ದ ಸಾರಿಗೆ ಬಸ್ ಅನ್ನ ತಡೆದ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಬಸ್ಗೆ ಮಸಿ ಬಳಿದು ಆಕ್ರೋಶ ಹೊರಹಾಕಿದ್ದಾರೆ. ಸೊಲ್ಲಾಪುರದಲ್ಲಿ ಇಳಕಲ್ ಬಸ್ಗೆ ಮಸಿಯನ್ನ ಬಳಿದಿದ್ದ ಶಿವಸೇನೆ ಚಾಲಕನ ಬಾಯಿಯಿಂದ ಜೈ ಮಹಾರಾಷ್ಟ್ರ ಅಂತ ಹೇಳಿಸಿತ್ತು. ಈಗ ಶಿವಸೇನೆಗೆ ತಿರುಗೇಟು ನೀಡಿರುವ ಕನ್ನಡ ಪರ ಸಂಘಟನೆಗಳು ಸೊಲ್ಲಾಪುರ ಬಸ್ ಬೋರ್ಡ್ಗೆ ಮಸಿ ಬಳಿದು ಬಸ್ ಚಾಲಕನಿಗೆ ಕರುನಾಡಿನ ಧ್ವಜವನ್ನ ನೀಡಿದ್ದಾರೆ. ಇನ್ನೊಂದೆಡೆ ಕಳೆದ 2 ದಿನಗಳಿಂದ ಕರ್ನಾಟಕ ಮಹಾರಾಷ್ಟ್ರ ನಡುವೆ ಸಾರಿಗೆ ಬಸ್ ಸಂಚಾರ ಸ್ಥಗಿತಗೊಂಡಿತ್ತು. ಪರಿಸ್ಥಿತಿ ತಿಳಿಗೊಳ್ಳುವ ತನಕ ಬಸ್ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಕನ್ನಡ ಮಾತನಾಡು ಎಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ವಿಮ್ಸ್ ಆಸ್ಪತ್ರೆಯಿಂದ ಚೆನ್ನಮ್ಮ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಎಂಇಎಸ್ ವಿರುದ್ಧ ಘೋಷಣೆ ಕೂಗಿದ ಕರವೇ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾ ನಿರತ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಸರ್ಕಾರಿ ಬಸ್ನಲ್ಲಿ ತುಂಬಿಸಿ ಕರೆದೊಯ್ದಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್
ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಆರೋಪಿಗಳ ಮೇಲೆ ಗೂಂಡಾ ಕಾಯ್ದೆಯನ್ನ ಹಾಕಲಿ. ಹಲ್ಲೆಗೈದ ಆರೋಪಿಗಳನ್ನ ಕರ್ನಾಟಕದಿಂದ ಗಡೀಪಾರಿಗೆ ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಒತ್ತಾಯಿಸಿದ್ದಾರೆ. ಶಿವಸೈನ್ಯ ಅಲ್ಲ, ಅದು ಮಹಾರಾಷ್ಟ್ರದ ಗೂಂಡಾಗಳ ಸೈನ್ಯ. ಆ ಭಾರತದ ಗಡಿ ಒಳಗಡೆ ಆ ಕಡೆಯಿಂದ ಪಾಕಿಸ್ತಾನಿಗಳು ನಡ್ಕೋತಾರಲ್ಲ, ಭಯೋತ್ಪಾದಕರ ತರ, ಆ ತರ ಇಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೈನ್ಯ ಆ ಪಾಕಿಸ್ತಾನಿಗಳಿಗಿಂತಲೂ ಕ್ರೂರತನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಂಡಕ್ಟರ್ ಮೇಲೆ ಪೋಸ್ಕೋ ಕಾಯ್ದೆಯನ್ನ ಹಾಕಿದಂತ ಅಧಿಕಾರಿಯನ್ನ ಅಮಾನತ್ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಪೋಸ್ಕೋ ಕಾಯ್ದೆಯನ್ನ ವಾಪಸ್ ಪಡಿಬೇಕು. ಎಂಇಎಸ್ ಅನ್ನ ನಿಷೇಧ ಮಾಡಬೇಕು. ಎಂಇಎಸ್ ಗುಂಡಗಳನ್ನ, ಶಿವಸೇನೆ ಗುಂಡಗಳನ್ನ ಡಕಾಯಿತಿ ಕೇಸ್ ಹಾಕಿ, ದರೋಡೆ ಕೇಸ್ ಹಾಕಿ ಅವ್ರನ್ನ ಗಡೀಪಾರ್ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಕಂಡಕ್ಟರ್ ಮಹಾದೇವಪ್ಪ ಮೇಲೆ ದಾಖಲಾಗಿದ್ದ ಪೋಕ್ಸೋ ಕೇಸ್ ವಾಪಸ್ ಪಡೆಯಲಾಗಿದೆ. ಕೇಸ್ ದಾಖಲಿಸಿದ್ದ ಬಾಲಕಿಯ ತಾಯಿಯ ವಿಡಿಯೋ ಹೇಳಿಕೆ ಬಿಡುಗಡೆಯಾಗಿದೆ. ಕಂಡಕ್ಟರ್ ಮಹಾದೇವಪ್ಪ ಮೇಲೆ ನೀಡಿದ್ದ ದೂರನ್ನ ಹಿಂಪಡೆದಿದ್ದೇವೆ, ಈ ವಿಚಾರವನ್ನ ಬೆಳೆಸಬೇಡಿ ಅಂತ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆಗೊಳಿಸಿದ್ದಾರೆ. ಇನ್ನೊಂದೆಡೆ ನನ್ನ ಬೆಂಬಲಕ್ಕೆ ನಿಂತ ಎಲ್ಲರಿಗೂ ಧನ್ಯವಾದಗಳು ಅಂತ TV9ಗೆ ಕಂಡಕ್ಟರ್ ಮಹಾದೇವ್ ಹೇಳಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಕೋಟ್ಯಾಂತರ ಭಕ್ತರು ಮಹಾಶಿವರಾತ್ರಿ ದಿನವಾದ ಬುಧವಾರ ಕೊನೆಯ ಪುಣ್ಯ ಸ್ನಾನ ಮಾಡಲಿದ್ದಾರೆ. 1 ಕೋಟಿಗೂ ಹೆಚ್ಚು ಜನರು ಬುಧವಾರ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಮಂಗಳವಾರ ಸಂಜೆಯಿಂದಲೇ ಪ್ರಯಾಗ್ರಾಜ್ನನ್ನ ವಾಹನ ರಹಿತ ಝೋನ್ ಎಂದು ಘೋಷಿಸಲಾಗಿದೆ. ಅಗತ್ಯ ವಸ್ತುಗಳನ್ನು ಪೂರೈಸುವ ವಾಹನಗಳಿಗೆ ಮಾತ್ರವೇ ಅವಕಾಶ ನೀಡಲಾಗಿದೆ. ಭಕ್ತರು ಹತ್ತಿರದ ಘಾಟ್ಗಳಿಗೆ ಪುಣ್ಯಸ್ನಾನ ಮಾಡುವಂತೆ ಮನವಿ ಮಾಡಲಾಗಿದೆ. ಕುಂಭಮೇಳದಲ್ಲಿ ಈವರೆಗೆ 63 ಕೋಟಿ ಜನರು ಪುಣ್ಯ ಸ್ನಾನ ಮಾಡಿದ್ದಾರೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿ ಮದುವೆಯಲ್ಲಿ ಕುಡುಕ ವರನೊಬ್ಬ ವಧುವಿಗೆ ಹಾಕಬೇಕಾದ ಆಹಾರವನ್ನ ಹುಡುಗಿಯ ಸ್ನೇಹಿತನಿಗೆ ಹಾಕಿದ್ದಕ್ಕೆ ಮದುವೆ ರದ್ದಾದ ಘಟನೆ ನಡೆದಿದೆ. 26 ವರ್ಷದ ವರ ರವೀಂದ್ರ ಕುಮಾರ್ ಮದುವೆಗೆ ತಡವಾಗಿ ಬಂದಿದ್ದಲ್ಲದೆ ಸ್ನೇಹಿತರೊಂದಿಗೆ ಮದ್ಯಪಾನ ಮಾಡಿದ್ದ ಬಳಿಕ ನಶೆಯಲ್ಲಿ ಹುಡುಗಿಗೆ ಹಾಕಬೇಕಾದ ಆಹಾರವನ್ನ ವಧುವಿನ ಸ್ನೇಹಿತನಿಗೆ ಹಾಕಿ ಎಡವಟ್ಟು ಮಾಡಿದ್ದಾನೆ. ಬಳಿಕ ವಧು ವರನ ಕೆನ್ನೆಗೆ ಬಾರಿಸಿ ಮದುವೆ ಬೇಡವೆಂದು ಹೋಗಿದ್ದಾಳೆ. ಶ್ರೀಶೈಲಂ ಸುರಂಗದಲ್ಲಿ ಸಿಲುಕಿದ 8 ಕಾರ್ಮಿಕರ ರಕ್ಷಣೆಗಾಗಿ ನಿರಂತರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಇಲಿಬಿಲ ಗಣಿಗಾರಿಕೆ ಟೀಮ್ ಸಹ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ. ಆದರೆ ಕಾರ್ಮಿಕರು ಸಿಲುಕಿರುವ ಸ್ಥಳದಲ್ಲಿ 50 ಮೀಟರ್ನಷ್ಟು ಜಾಗ ಕೆಸರು ಮತ್ತು ನೀರಿನಿಂದ ತುಂಬಿ ಹೋಗಿದೆ. ಸುರಂಗ ಮಾರ್ಗದ 11.3 ಕಿಲೋಮೀಟರ್ನಷ್ಟು ದೂರದಲ್ಲಿ 2 ರಿಂದ 2.3 ಮೀಟರ್ನಷ್ಟು ನೀರು ತುಂಬಿಕೊಂಡಿದೆ. ಈ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುವುದು ಅಪಾಯಕಾರಿ ಎಂಬ ನಿರ್ಧಾರಕ್ಕೆ ಬರಲಾಗಿದೆ. 1984ರ ಸಿಖ್ ವಿರೋಧಿ ದಂಗೆ ವೇಳೆ ಇಬ್ಬರನ್ನ ಕೊಲೆಗೈದ ಪ್ರಕರಣದಲ್ಲಿ ಕಾಂಗ್ರೆಸ್ನ ಮಾಜಿ ಸಂಸದ ಸಜ್ಜನ್ ಕುಮಾರ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ದೆಹಲಿಯ ರೋಸ್ ಅವೆನ್ಯೂ ವಿಶೇಷ ಕೋರ್ಟ್ನಲ್ಲಿ ವಿಶೇಷ ನ್ಯಾಯಾಧೀಶೆ ಕಾವೇರಿ ಬವೇಜಾ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಿದ್ದಾರೆ. 1984ರಲ್ಲಿ ನಡೆದ ಸಿಖ್ ವಿರೋಧಿ ದಂಗೆ ವೇಳೆ ದೆಹಲಿಯ ಸರಸ್ವತಿ ವಿಹಾರ್ ಪ್ರದೇಶದಲ್ಲಿ ನವೆಂಬರ್ 1ರಂದು ತಂದೆ ಜಸ್ವಂತ್ ಸಿಂಗ್, ಮಗ ತರುಣ್ ಸಿಂಗ್ ಕೊಲೆ ನಡೆದಿತ್ತು. ಈ ಸಂಬಂಧ ಸಜ್ಜನ್ ಕುಮಾರ್ ನೇತೃತ್ವದ ಗುಂಪಿನ ವಿರುದ್ಧ ಕೇಸ್ ದಾಖಲಾಗಿತ್ತು. ಪಂಜಾಬಿ ಬಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಬಕಾರಿ ನೀತಿಯಿಂದ ದೆಹಲಿ ಸರ್ಕಾರಕ್ಕೆ 2,000 ಕೋಟಿ ನಷ್ಟವಾಗಿದೆ ಅಂತ ಸಿಎಜಿ ವರದಿಯಲ್ಲಿ ಬಹಿರಂಗವಾಗಿದೆ. ದೆಹಲಿ ವಿಧಾನಸಭೆಯಲ್ಲಿ ಮಂಗಳವಾರ ಸಿಎಂ ರೇಖಾ ಗುಪ್ತಾ ಸಿಎಜಿ ವರದಿ ಮಂಡಿಸಿದ್ರು. ಒಬ್ಬ ವ್ಯಕ್ತಿಗೆ 2 ಡಜನ್ಗೂ ಹೆಚ್ಚು ಪರವಾನಗಿ ನೀಡಲಾಗಿತ್ತು. ಹೊಸ ನೀತಿಯಿಂದ ನಿಯಮ ಉಲ್ಲಂಘಿಸಿ ಖಾಸಗಿಯವರಿಗೆ ಲೈಸೆನ್ಸ್ ನೀಡಲಾಗಿತ್ತು. ಇದರಿಂದ ಭಾರಿ ನಷ್ಟವಾಗಿದೆ ಅಂತ ವರದಿಯನ್ನ ಓದಿದ್ದಾರೆ. ಇದು ವಿಧಾನಸಭೆಯಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣವಾಯಿತು. ಬಾಲಿವುಡ್ ನಟಿ ಪ್ರೀತಿ ಜಿಂಟಾ ಕೇರಳ ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರೀತಿ ಜಿಂಟಾ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬಿಜೆಪಿಗೆ ಹಸ್ತಾಂತರಿಸಿದ್ದಾರೆ. ಈ ಮೂಲಕ 18 ಕೋಟಿ ಸಾಲ ಮನ್ನಾ ಮಾಡಿಕೊಂಡಿದ್ದಾರೆ ಎಂದು ಕೇರಳ ಕಾಂಗ್ರೆಸ್ ಆರೋಪಿಸಿತ್ತು. ಈ ಸಂಬಂಧ ಕೆಂಡಾಮಂಡಲರಾಗಿರುವ ನಟಿ ಪ್ರೀತಿ ಜಿಂಟಾ, ನನ್ನ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನಾನೇ ನಿರ್ವಹಿಸುತ್ತಿದ್ದೇನೆ, ನನ್ನ ಯಾವುದೇ ಸಾಲ ಮನ್ನಾ ಆಗಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈ ರೀತಿ ಸುಳ್ಳು ಸುದ್ದಿ ಉತ್ತೇಜಿಸುತ್ತಿರುವ ನಿಮಗೆ ನಾಚಿಕೆ ಆಗಬೇಕೆಂದು ಗರಂ ಆಗಿದ್ದಾರೆ. ಭಾರತದಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಅಮೆರಿಕ ಸರ್ಕಾರ ನೀಡುತ್ತಿದ್ದ ಯುಎಸ್ಎಐಡಿ ನಿಧಿಯನ್ನ ಬಿಜೆಪಿ ದುರುಪಯೋಗಪಡಿಸಿಕೊಂಡಿದೆ.
2024ರ ಚುನಾವಣೆಯಲ್ಲಿ ಈ ಹಣವನ್ನ ಬಳಸಿಕೊಂಡಿದೆಯೆಂದು ಉದ್ಧವ್ ಬಣದ ಶಿವಸೇನೆ ಮುಖ್ಯವಾಣಿ ಸಮಾನಾದಲ್ಲಿ ಆರೋಪಿಸಲಾಗಿದೆ. ಅಲ್ಲದೆ ಹರಿಯಾಣ ಮತ್ತು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಗೆಲ್ಲಲು ಬಿಜೆಪಿ ಅಮೆರಿಕ ನೀಡಿದ ಹಣವನ್ನ ಬಳಸಿಕೊಂಡಿದೆಯೆಂದು ಆರೋಪಿಸಿದೆ. ದೇಶದ ಮೊದಲ ಹೈಪರ್ಲೂಪ್ ಪರೀಕ್ಷಾ ಟ್ರ್ಯಾಕ್ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಹೈಪರ್ಲೂಪ್ ಒಂದು ಭವಿಷ್ಯದ ತಂತ್ರಜ್ಞಾನವಾಗಿದ್ದು, ಇದರಲ್ಲಿ ರೈಲು ವಿಶೇಷ ನಿರ್ವಾತ ಕೊಳವೆಯೊಳಗೆ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತೆ. ವರದಿಗಳ ಪ್ರಕಾರ ಈ ಹೈಪರ್ಲೂಪ್ ವ್ಯವಸ್ಥೆಯಲ್ಲಿ ರೈಲುಗಳು ಗಂಟೆಗೆ 1100 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ. ತಂತ್ರಜ್ಞಾನದಿಂದ ಪ್ರಯಾಣಿಕರು ದೆಹಲಿಯಿಂದ ಜೈಪುರಕ್ಕೆ ಕೇವಲ 30 ನಿಮಿಷಗಳಲ್ಲಿ ಗಮನಿಸಬಹುದು ಎನ್ನಲಾಗಿದೆ. ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಮಹಾಶಿವರಾತ್ರಿಯನ್ನ ವೈಭವದಿಂದ ಆಚರಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 1000 ವರ್ಷಗಳ ಹಳೆಯ ಸೋಮನಾಥ ಜ್ಯೋತಿರ್ಲಿಂಗದ ದರ್ಶನ ಭಕ್ತರಿಗೆ ವಿಶೇಷ ಆಕರ್ಷಣೆಯಾಗಲಿದೆ. ಮೊಹಮ್ಮದ್ ಗಜ್ನಿಯಿಂದ ಹಾನಿಗೊಳಗಾಗಿದ್ದ ಸೋಮನಾಥ್ ಜ್ಯೋತಿರ್ಲಿಂಗದ ಒಂದು ತುಂಡನ್ನ ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಕಳೆದ ವರ್ಷ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಜ್ಯೋತಿರ್ಲಿಂಗದ ದರ್ಶನ ಈ ಬಾರಿ ವಿಶೇಷವಾಗಲಿದೆ. ಬಂಗಾಳ ಕೊಲ್ಲಿಯಲ್ಲಿ ಮಂಗಳವಾರ ಬೆಳಗ್ಗೆ 5.1 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಇದರಿಂದ ಕೋಲ್ಕತ್ತಾ ನಗರ ಮಾತ್ರವಲ್ಲದೆ ಪಶ್ಚಿಮ ಬಂಗಾಳ ರಾಜ್ಯದ ಹಲವಾರು ಭಾಗಗಳಲ್ಲಿ ಜನರಿಗೆ ಭೂಮಿ ನಡುಗಿದ ಅನುಭವ ಉಂಟಾಗಿದೆ. ಚಾಂಪಿಯನ್ಸ್ ಟ್ರೋಫಿ ಆಯೋಜಿಸುತ್ತಿರುವ ಪಾಕ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಪಾಕ್ ತಂಡ ಟೂರ್ನಿಯಿಂದ ಹೊರಬಿದ್ದಿದ್ದು ಪಾಕಿಸ್ತಾನ ಕ್ರೀಡಾಂಗಣಗಳು ಪ್ರೇಕ್ಷಕರ ಕೊರತೆಯನ್ನ ಎದುರಿಸಲಿದೆ. ಇದರಿಂದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮತ್ತಷ್ಟು ಆರ್ಥಿಕ ಹೊಡೆತ ಅನುಭವಿಸಲಿದೆ ಎಂದು ಅಂದಾಜಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರತ ಮತ್ತು ಪಾಕ್ ನಡುವಿನ ಚಾಂಪಿಯನ್ ಟ್ರೋಫಿ ಪಂದ್ಯದ ವೇಳೆ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿದ್ದ ಮುಸ್ಲಿಂ ವಲಸಿಗ ವ್ಯಾಪಾರಿಯ ಅಂಗಡಿಯನ್ನ ಬುಲ್ಡೋಸರ್ ಕಾರ್ಯಾಚರಣೆ ಮೂಲಕ ನೆಲಸಮಗೊಳಿಸಲಾಗಿದೆ. ಇದರ ಫೋಟೋಗಳನ್ನು ಶಿವಸೇನೆ ನಾಯಕ ನೀಲೇಶ್ ರಾಣೆ ಹಂಚಿಕೊಂಡಿದ್ದಾರೆ. ಇಂಡೋ ಪಾಕ್ ಪಂದ್ಯಕ್ಕೂ ಮುನ್ನ ಲಾಹೋರ್ನ ಗದ್ದಾಫಿ ಸ್ಟೇಡಿಯಂನಲ್ಲಿ ಶನಿವಾರ ಇಂಗ್ಲೆಂಡ್ ಆಸೀಸ್ ಪಂದ್ಯದ ವೇಳೆ ಭಾರತದ ಧ್ವಜ ಹಾರಿಸಿದ ವ್ಯಕ್ತಿಯನ್ನ ಪಾಕ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪಂದ್ಯದ ವೇಳೆ ಭಾರತದ ಧ್ವಜ ಹಾರಿಸಿದವನನ್ನ ಕರೆದೊಯ್ಯುತ್ತಿರುವ ದೃಶ್ಯ ವೈರಲ್ ಆಗಿದೆ.